ಅಟೆನ್ಷನ್ ಇನ್ನು ಬರ್ತಾ ಇಲ್ಲ ನೋಡಿ ಪರೇಡ್ ಕಂಡಕ್ಟೆ ಜೋರಾಗಿ ಸ್ಮಾರ್ಟ್ ಆಗಿ ಬರೋ ಒನ್ ಆರ್ಮ್ ಡಿಸ್ಟೆನ್ಸ್ ಅಲ್ಲಿ ಬೇಕಲ್ರು ನೋಡಿ ಪರೇಡ್ ಅಟೆನ್ಷನ್ ಕಂಡಕ್ಟೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಅಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನ ಇಲಾಖೆ ಮಾಡ್ಕೋತಾ ಇದೆ. ಈಗಾಗಲೇ ಆಯೋಜಕರು ಮತ್ತು ಜಿಲ್ಲಾಡಳಿತದ ಜೊತೆ ಒಂದು ಘಟಕ ಮಟ್ಟದ ಸಭೆಯನ್ನ ಕರೆಯಲಾಗಿತ್ತು. ಅದರಲ್ಲಿ ಸಾರ್ವಜನಿಕರು ಮತ್ತು ಗಣೇಶ ಪ್ರತಿಷ್ಠಾಪನೆ ಮಾಡುವಂಥವ್ರು, ವಿಸರ್ಜನೆ ಮಾಡುವಂಥವ್ರು ಮತ್ತೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಖಂಡರುಗಳು ಬಂದು ಅವರ ಕೋರಿಕೆಗಳೇನಿದೆ, ಅವ್ರದ್ದು ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೇಕು ಅಂತಂದ್ರೆ, ರಸ್ತೆಗಳು ಏನಿದಾವೆ ಅಲ್ಲಿ ಗಣಪತಿ ಪ್ರೊಸೆಷನ್ ಬರುವಂತ ಸಂದರ್ಭದಲ್ಲಿ ಬಹಳ ಹೆವಿ ಗಣಪತಿ ಕೂತಿರುತ್ತೆ, ಜನ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರು ತಗ್ಗು ಗುಂಡಿಗಳಿದ್ರೆ ಆಯತಪ್ಪಿ ಬೀಳುವಂಥದ್ದು ಅಥವಾ ಬೇರೆ ಏನಾದ್ರು ಅಪಘಾತಗಳು ಅವಘಡಗಳಾಗುವಂತ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದೊಂದು ಹೇಳಿದ್ದಾರೆ. ಮುಖ್ಯವಾಗಿ ಅದನ್ನ ಕಾರ್ಪೊರೇಷನ್ ಅವ್ರಿಗೆ ಅಗತ್ಯ ಕ್ರಮಕ್ಕೆ ನಾವು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಅದ್ರ ಜೊತೆಗೆ ಹೆಸ್ಕಾಂ ಅವರು ಮುಖ್ಯವಾಗಿ ಪ್ರೊಸೆಷನ್ ರೂಟ್ ಅಲ್ಲಿ ಮತ್ತೆ ಇನ್ಸ್ಟಾಲೇಷನ್ ಆಗುವಂತ ಜಾಗದಲ್ಲಿ ಮತ್ತೆ ಇಮರ್ಷನ್ ಆಗುವಂತ ಜಾಗದಲ್ಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಏನಿದೆ ಅದು ಕರೆಕ್ಟ್ ಆಗಿ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಕೆಲವು ಕಡೆ ಏನಾಗಿದೆ, ಬಹಳ ಎತ್ತರದಲ್ಲಿ ಗಣಪತಿ ಇಡೋದು, ಬಹಳ ಎತ್ತರದ ಗಣಪತಿಯನ್ನ ಇಡೋದ್ರಿಂದ ಅಲ್ಲಿ ಕೆಲವು ಕಡೆ ಸ್ವಲ್ಪ ಎಲೆಕ್ಟ್ರಿಸಿಟಿ ವೈರು ಡಿಸ್ಕನೆಕ್ಟ್ ಮಾಡುವಂಥದ್ದು, ಆ ಥರದ ಸಂದರ್ಭಗಳು ಎದುರಾದಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಕಾರ್ಪೊರೇಷನ್ಗೆ ಮುಖ್ಯವಾಗಿ ಇನ್ನು ಬೇರೆ ಬೇರೆ ಅವರ ಮನವಿಗಳೇನಿದೆ, ಅದು ಬಾವಿಗಳನ್ನ ಸ್ವಚ್ಛಗೊಳಿಸುವಂಥದ್ದು, ನೀರನ್ನ ತುಂಬಿಸುವಂಥದ್ದು, ಮತ್ತೆ ಸಾಧ್ಯವಾದ್ರೆ ಇನ್ನೂ ಏನ್ 4-5 ಜಾಗಗಳಿದಾವೆ ಅದಕ್ಕೆ ಹೆಚ್ಚುವರಿಯಾಗಿ ಅಲ್ಲಲ್ಲಿ ವಿಸರ್ಜನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಎಲ್ಲರ ಒಂದು ಉದ್ದೇಶ ಏನಿದೆ, ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಏನಿದೆ ಸುಸೂತ್ರವಾಗಿ ನಡೀಬೇಕು. ಯಾವುದೇ ಒಂದು ಅಪಘಾತ ಅವಘಡಗಳಿಗೆ ಅವಕಾಶ ಆಗದೆ ಯಾರಿಗೂ ಜೀವ ಹಾನಿ ಆಗುವಂಥದ್ದಾಗ್ಲಿ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ನಷ್ಟ ಆಗುವಂಥದ್ದಾಗ್ಲಿ, ಅದೇ ರೀತಿ ಸಾರ್ವಜನಿಕರಿಗೆ ಮುಖ್ಯವಾಗಿ ಹೆಣ್ಮಕ್ಳು, ಮಹಿಳೆಯರು, ವಯಸ್ಸಾದಂಥವ್ರು, ಮಕ್ಕಳು ಎಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರೋದ್ರಿಂದ ಅವ್ರಿಗೆ ಯಾವ ಸೇಫ್ಟಿ, ಅವರ ಸುರಕ್ಷತೆ ಧಕ್ಕೆ ಆಗದ ರೀತಿಯಲ್ಲಿ ನಮಗೆ ಬಂದೋಬಸ್ತ್ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ಪ್ರಮುಖ ಅವರ ಬೇಡಿಕೆಗಳಲ್ಲಿ ಒಂದಾಗಿತ್ತು. ಅದನ್ನ ನಮ್ಮ ಇಲಾಖೆ ವತಿಯಿಂದ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನಮ್ಮ ಘಟಕದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಮತ್ತೆ ಸ್ಟ್ರೈಕಿಂಗ್ ಪಾರ್ಟಿಗಳು ಇದನ್ನೆಲ್ಲ ಒಳಗೊಂಡಂತೆ ಒಂದು ಸುಸಜ್ಜಿತವಾದ ಬಂದೋಬಸ್ತನ್ನು ಮಾಡಲಾಗುತ್ತೆ. ಹೆಚ್ಚುವರಿಯಾಗಿ ನಾವು KSRP ಇರ್ಬೋದು, ಸ್ಪೆಷಲ್ ಆರ್ಮ್ ಫೋರ್ಸಸ್ ಏನಿದೆ, ಲಾಸ್ಟ್ ಟೈಮ್ RAF ಬಂದಿತ್ತು, ರ್ಯಾಪಿಡ್ ಆಕ್ಷನ್ ಫೋರ್ಸ್ 2 ಕಂಪನಿಯಷ್ಟು ಬಂದಿತ್ತು. ಸೊ ಅದು ಸೇರಿದಂತೆ ಅಗತ್ಯ ದಿನಗಳಲ್ಲಿ ಅಂದ್ರೆ 3ನೇ ದಿನ ಇರ್ಬೋದು, 9ನೇ ದಿನ, 11ನೇ ದಿನ, ಅದೇ ರೀತಿ ಈದ್ ಮಿಲಾದ್ ಯಾವತ್ತಿರುತ್ತೆ ಆ ದಿನ ಹೊರ ಜಿಲ್ಲೆ ಮತ್ತು ಬೆಂಗಳೂರು ನಗರದಿಂದ ಸೇರಿದಂತೆ CID ಸೇರಿದಂತೆ ಬೇರೆ ಬೇರೆ ಘಟಕಗಳಿಂದ ನಮಗೆ ಅಗತ್ಯ ಇರುವಷ್ಟು ಅಧಿಕಾರಿ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ಕೊಡೋದ್ರ ಬಗ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಅದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳು ಸಭೆಯನ್ನ ನಡೆಸಿ ಒದಗಿಸ್ತೀವಿ ಅನ್ನೋಂಥ ಒಂದು ಮಾತನ್ನ, ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಒದಗಿಸ್ತಾ ಇದ್ರು ಆ ಥರ ಒದಗಿಸ್ತಾರೆ ಅಂತಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಗಣೇಶ ಹಬ್ಬದ ಆಚರಣೆಯ ಸಮಯದಲ್ಲಿ ಮುಖ್ಯವಾಗಿ ಅದೇನ್ ಕ್ರೌಡ್ ಇರುತ್ತೆ, ಆಮೇಲೆ ಅಲ್ಲಿ ಬಹಳಷ್ಟು ಜನ ಸೇರಿರ್ತಾರೆ, ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿ, ಬೇರೆ ಬೇರೆ ನಗರಗಳಿಂದ, ಸುತ್ತಮುತ್ತಲ ಜಿಲ್ಲೆಯಿಂದ ಕೆಲ ಸಂದರ್ಭಗಳಲ್ಲಿ ಕೆಲ ಮುಖ್ಯ ಗಣೇಶಗಳ ವಿಸರ್ಜನೆ ಮತ್ತು ಪ್ರತಿಷ್ಠಾಪನೆ ಇದ್ದಂಥ ಸಂದರ್ಭದಲ್ಲಿ ಹೊರ ರಾಜ್ಯದಿಂದ ಕೂಡ ಇಲ್ಲಿ ಭಕ್ತಾದಿಗಳು ಮತ್ತು ಯಾರು ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರೋರಿದ್ದಾರೆ ಅವರೆಲ್ಲ ಬರುವಂತ ಸಾಧ್ಯತೆ ಇರೋದ್ರಿಂದ ಆ ಒಂದು ಕ್ರೌಡ್ ಅಲ್ಲಿರುವಂತಹ ಅನಾನಿಮಿಟಿನ ಉಪಯೋಗಿಸ್ಕೊಂಡು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ರೌಡಿ ಶೀಟರ್ಸ್ ಇರ್ಬೋದು ಅಥವಾ ಬೇರೆ ವೈಯಕ್ತಿಕ ದ್ವೇಷ ಸಾಧಿಸುವಂಥದ್ದು, ಆ ಥರದ್ದೆಲ್ಲ ಘಟನೆಗಳು ಯಾವಾದ್ರೂ ಆ ಗುಂಪಲ್ಲಿ
ಸಾಧ್ಯ ಆಗುವಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ರೌಡಿ ಶೀಟರ್ಸ್ ಪೆರೇಡ್ ಅನ್ನ ಕರೆದಿದ್ದೇವೆ. ಮುಖ್ಯವಾಗಿ ರೌಡಿ ಶೀಟರ್ಗಳು ಏನಿದ್ದಾರೆ ವಿವಿಧ ಗಂಭೀರ ಪ್ರಕರಣಗಳಲ್ಲಿ, ಅದು ಕೊಲೆ ಇರ್ಬೋದು, ಕೊಲೆ ಪ್ರಯತ್ನ, ರಾಬರಿ, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂತದ್ದು, ಆಮೇಲೆ ಯಾರು ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಇರುತ್ತೆ ಅವ್ರಗಳಿಗೆ ತೊಂದರೆ ಕೊಟ್ಟಿರುವಂತವ್ರು, ರೈಟಿಂಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರು, ಆರ್ಮ್ಸ್ ಆಕ್ಟು, ಎಕ್ಸ್ಪ್ಲೋಸಿವ್ಸ್ ಆಕ್ಟು, ಈ ತರದ್ರಲ್ಲೆಲ್ಲ ಇನ್ವಾಲ್ವ್ ಆಗಿರುವಂತ ಪ್ರಮುಖ ಆರೋಪಿಗಳ ಮೇಲೆ ನಾವು ರೌಡಿ ಶೀಟ್ ಅನ್ನ ಓಪನ್ ಮಾಡ್ಕೊಂಡಿರ್ತೀವಿ ನಮ್ಮ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ. ಅದರ ಪ್ರಕಾರ ನಮ್ಮಲ್ಲಿ ಸುಮಾರು 1800ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಇದ್ರು. ಆ 1800 ರೌಡಿ ಶೀಟರ್ಗಳಲ್ಲಿ ನಾವು ಸುಮಾರು 506 ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡಿದ್ದೇವೆ. ಮುಖ್ಯವಾಗಿ ರೌಡಿ ಶೀಟರ್ಗಳು ಕಾರಣಾಂತರಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಥವಾ ಪ್ರಕರಣಗಳು ರಿಪೀಟೆಡ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಆದ್ರೆ ಅವರು ಮುಖ್ಯವಾಹಿನಿಗೆ ಕರೆತರುವಂತದ್ದು ಕೂಡ ಪ್ರಮುಖ ಉದ್ದೇಶ ಆಗಿರುತ್ತೆ. ಹಂಗಾಗಿ ಯಾರ ಮೇಲೆ ಯಾರಿಗೆ ತುಂಬಾ ವಯಸ್ಸಾಗಿದೆ, ಬಹಳಷ್ಟು ವರ್ಷಗಳಿಂದ ಅವ್ರು ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಮುಖ್ಯವಾಹಿನಿಯಲ್ಲಿ ಗೌರವಯುತವಾಗಿ ಸಂಸಾರಿಕರಾಗಿ ಅಥವಾ ಅವ್ರ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಮುಕ್ತಾಯ ಮಾಡ್ಕೊಡುವಂಥದ್ದು ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡುವಂಥದ್ದು ನೆಸೆಸಿಟಿ ಇರುತ್ತೆ. ಇವಾಗ ಓಪನ್ ಮಾಡೋದು ಯಾವ ರೀತಿ ಒಂದು ಪ್ರಕ್ರಿಯೆನೋ ಕ್ಲೋಸ್ ಮಾಡೋದು ಅದೇ ರೀತಿ ಒಂದು ಪ್ರಕ್ರಿಯೆ. ಹಂಗಾಗಿ ಈ ವರ್ಷದಲ್ಲಿ ನಾವು ಸುಮಾರು 506 ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಹೊಸದಾಗಿ ಸುಮಾರು 101 ರೌಡಿ ಶೀಟ್ಗಳನ್ನ ಓಪನ್ ಮಾಡಿದ್ದೇವೆ. ಅಲ್ಲಿಗೆ ನಮ್ಮಲ್ಲಿ ಇವಾಗ ಆಸ್ ಆನ್ ಟುಡೇ 1394 ಅಂದ್ರೆ 1394 ರೌಡಿ ಶೀಟರ್ಗಳಿದ್ದಾರೆ. ಅದರಲ್ಲಿ ಇವತ್ತು ರೌಡಿ ಶೀಟ್ ಪೆರೇಡ್ಗೆ ನಮ್ಮಲ್ಲಿ ಸುಮಾರು ಒಂದು 700ರಿಂದ 750 ಜನ ರೌಡಿ ಶೀಟರ್ಸ್ ಬಂದಿದ್ದಾರೆ. ಉಳಿದಂತೆ ಸುಮಾರು 250 ಜನ ಬೇರೆ ಬೇರೆ ಕಾರಣಗಳಿಂದ ಅವರು ಇಲ್ಲಿ ಬಂದಿಲ್ಲ. ಅದೇನಕ್ಕೆ ಅಂತಂದ್ರೆ ಜುಡಿಷಿಯಲ್ ಕಸ್ಟಡಿಲಿದ್ದಾರೆ ಅಥವಾ ಎಕ್ಸ್ಟರ್ನ್ಮೆಂಟ್ ಮಾಡಿದೀವಿ ಸಾಕಷ್ಟು ಜನನ್ನ, ಅದೇ ರೀತಿ ಅವ್ರಿಗೆ ಅನಾರೋಗ್ಯ ಇರೋದ್ರ ಹಿನ್ನೆಲೆಯಲ್ಲಿ ಬಂದಿಲ್ಲ. ಇನ್ನು ಸುಮಾರು ಒಂದು 300ರಿಂದ 350 ಜನ ಆಬ್ಸೆಂಟ್ ಆಗಿದ್ದಾರೆ. ಆಬ್ಸೆಂಟ್ ಆಗಿರುವಂತದ್ದು ಈ ತರ ರೌಡಿ ಶೀಟ್ ಪೆರೇಡ್ ಮಾಡುವಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಭೇಟಿ ನೀಡಿ, ಮನೆಗೆ ಅಗತ್ಯ ಬಿದ್ದರೆ ಸರ್ಚ್ ಮಾಡಿ ಅಲ್ಲಿಂದ ಕರ್ಕೊಂಡ್ಬರುವಂತ ಒಂದು ಪ್ರಕ್ರಿಯೆಯಲ್ಲಿ ಕೆಲವರು ತಪ್ಪಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ, ಬಿಟ್ಟು ಹೋಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಅವರು ಉದ್ಯೋಗ ಹರಿಸಿ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗಿರುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಇನ್ನು ಸುಮಾರು 300ರಿಂದ 350 ಜನರ ರೌಡಿ ಶೀಟರ್ನ ಈ ಒಂದು ಪೆರೇಡ್ ಅಲ್ಲಿ ಇಲ್ಲ ಅಂತವ್ರನ್ನ ಮತ್ತೆ ಪ್ರತ್ಯೇಕವಾಗಿ ಸ್ಟೇಷನ್ ಹಂತದಲ್ಲಿ ಕರೆಸಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಎಲ್ಲಾ ರೌಡಿ ಶೀಟರ್ಸ್ ನಮ್ಮ 1394 ಇದ್ದಾರೆ. ಅದರಲ್ಲಿ ಯಾರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಅಥವಾ ಎಕ್ಸ್ಟರ್ನ್ಮೆಂಟ್ ಆಗಿದ್ದಾರೆ ಅಥವಾ ಯಾವುದೇ ಕಾರಣಕ್ಕೂ ಇಲ್ಲಿ ಲಭ್ಯ ಇಲ್ಲ ಅನ್ನುವಂಥವ್ರು ಸುಮಾರು ಒಂದು 170 ಜನರನ್ನ ಹೊರತುಪಡಿಸಿ ಇನ್ನೆಲ್ಲರ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ ಅನ್ನ ಮಾಡಿದ್ದೀವಿ. BNSS ಅಡಿಯಲ್ಲಿ ಪ್ರಿವೆಂಟಿವ್ ಕೇಸಸ್ ಮಾಡಿ ಅವ್ರು ಯಾವುದೇ ಕಾರಣಕ್ಕೂ ಶಾಂತಿ ಕದಡುವಂತ ಪ್ರಯತ್ನ ಮಾಡಬಾರದು ಅಂತಂದು ಅವ್ರಿಗೆ ಬೈಂಡ್ ಓವರ್ ಮಾಡುವಂಥದ್ದು 1 ಲಕ್ಷ, 2 ಲಕ್ಷ, 5 ಲಕ್ಷ ಈ ರೀತಿ ಬೇರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಈ ತರದ್ದೆಲ್ಲ ರೆಫರೆನ್ಸ್ ಬಾಂಡ್ ತಗೊಂಡು ಬೈಂಡ್ ಓವರ್ ಮಾಡುವಂತ ಕೆಲಸ ಕೂಡ ನಮ್ಮ DCP ಲಾ ಅಂಡ್ ಆರ್ಡರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರು ಆಕ್ಟಿವ್ ಇದ್ದಾರೆ ರೌಡಿ ಶೀಟರ್ಸ್ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳುವಂತ ಪ್ರಕ್ರಿಯೆಯನ್ನ ಈ ವರ್ಷದಲ್ಲಿ ಪ್ರಾರಂಭ ಮಾಡಿದ್ವಿ. ಈವರೆಗೂ ಸುಮಾರು 83 ವಿವಿಧ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಕೊಂಡಿರುವಂತ ವ್ಯಕ್ತಿಗಳನ್ನ ಗಡಿಪಾರು ಮಾಡುವಂತ ಕೆಲಸ ಮಾಡಿದ್ವಿ. ಮತ್ತು 4 ಜನರನ್ನ ನಾವು ಗೂಂಡಾ ಆಕ್ಟ್ ಅಡಿಯಲ್ಲಿ ಬಂಧನ ಮಾಡಿದ್ವಿ. ಆ 4 ಗೂಂಡಾ ಆಕ್ಟ್ ಬಂಧನ ಪ್ರಕ್ರಿಯೆಯನ್ನ ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಎತ್ತಿಡಿದಿದೆ. ಹಂಗಾಗಿ ಅವ್ರು 1 ವರ್ಷಗಳ ಕಾಲ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ ಅನ್ನುವಂಥದ್ದು ತಮಗೆಲ್ಲ ಈಗಾಗಲೇ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲೂ ಕೂಡ ಇನ್ನು ನಾವು ಗಡಿಪಾರು ಪ್ರಕ್ರಿಯೆಯನ್ನ ಹೆಚ್ಚಿಗೆ ಮಾಡುವಂತ ಪ್ರಯತ್ನದಲ್ಲಿದ್ದೇವೆ. ಈಗಾಗಲೇ ಕೆಲವು ಮಾಡಿದ್ದೇವೆ, ಅದನ್ನ ಪ್ರತ್ಯೇಕವಾಗಿ ಒಮ್ಮೆ ನಿಮಗೆ ಹೇಳ್ತೀನಿ. ಒಟ್ಟಾರೆಯಾಗಿ ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂಥದ್ದು, ಇಲ್ಲಿ ಪೆರೇಡ್ ಮಾಡಿದ ತಕ್ಷಣ ಎಲ್ಲ ಇವ್ರ ಆಕ್ಟಿವಿಟಿ ಕಮ್ಮಿ ಆಗುತ್ತೆ ಅಂತಲ್ಲ. ಆದ್ರೆ ಈ ಪೆರೇಡ್ ಮಾಡೋದ್ರ ಒಂದು ಪ್ರೋಸೆಸ್ ಅಲ್ಲಿ ಅವರಿಗೆ ಸಾರ್ವಜನಿಕವಾಗಿ ನಮಗೆ ಕಿರಿಕಿರಿ ಆಗುತ್ತೆ ಅನ್ನುವಂತ ಒಂದು ಉದ್ದೇಶಕ್ಕೆ ಸಾಕಷ್ಟು ಜನ ಮಾನಸಿಕವಾಗಿ ಮತ್ತು ಪರಿವರ್ತನೆ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಅವ್ರ ಮನೆಗೆ ಹೋಗುವಂಥದ್ದು, ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರುವಂಥದ್ದು, ಆ ಎಲ್ಲ ಪ್ರಕ್ರಿಯೆ ಎಂಬರಾಸ್ಮೆಂಟ್ಸ್ ಅನ್ನ ಕುಟುಂಬ ಸದಸ್ಯರು ಏನಿರ್ತಾರೆ ಅವ್ರಿಗೆಲ್ಲ ಮುಜುಗರ ಆಗುತ್ತೆ ಅಂತ ಸಾಕಷ್ಟು ಜನ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಮತ್ತು ಈ ರೀತಿ ಚಟುವಟಿಕೆಯಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಡೆ. ಆದ್ರೆ ಸಾರ್ವಜನಿಕರಲ್ಲಿ ಕೂಡ ವಿಶ್ವಾಸ ಮೂಡಿಸುವಂತ ಒಂದು ಪ್ರಯತ್ನ ಇದಾಗಿದೆ. ಇಲ್ಲಿ ಸಿಂಬಾಲಿಕ್ ಆಗಿ ನಾವು ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ್ರು ಕೂಡ ಇವ್ರನ್ನ ಮತ್ತೆ ಪ್ರತ್ಯೇಕವಾಗಿ ಪೊಲೀಸ್ ಠಾಣೆ ಕರ್ಕೊಂಡು ಹೋಗಿ ಅವರೆಲ್ಲಾ ರೌಡಿ ಶೀಟ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಅವರ ಪ್ರೆಸೆಂಟ್ ಫೋನ್ ನಂಬರ್ ಏನಿದೆ, ಅವ್ರ ಸಹಚರರು ಯಾರಿದ್ದಾರೆ, ಅವ್ರು ಎಲ್ಲಿ ಕುತ್ಕೋತಾರೆ, ಎಲ್ಲಿ ನಿಂತ್ಕೋತಾರೆ, ಅವ್ರದ್ದು ಫೈನಾನ್ಷಿಯಲ್ ಸೋರ್ಸ್ ಏನು, ಅವರ ಅಸೋಸಿಯೇಟ್ಸ್ ಯಾರು, ಈ ಕಂಪ್ಲೀಟ್ ಮಾಹಿತಿಯನ್ನ ತಗೊಂಡ್ಬಿಟ್ಟು ಇವ್ರಿಗೆ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ನಾವು ಮುಂಜಾಗ್ರತೆಯನ್ನ ವಹಿಸೋ ಒಂದು ಪ್ರಕ್ರಿಯೆ ಈ ರೌಡಿ ಶೀಟರ್ಸ್ ಪೆರೇಡ್ ಆಗಿದೆ. ಒಟ್ಟಾರೆಯಾಗಿ ಅವಳಿ ನಗರದಲ್ಲಿ ಕಳೆದ ವರ್ಷ ಕೂಡ ನಾನು ಕಮಿಷನರ್ ಆಗಿ ಹೊಸದಾಗಿ ಬಂದಿದ್ದೆ, ಆಗ ಕೇವಲ 1-2 ತಿಂಗಳಾಗಿತ್ತು. ಅಷ್ಟಾಗಿಯೂ ಕೂಡ ನಾವು ಸಾಕಷ್ಟು ಶಾಂತಿ ಸಭೆಗಳನ್ನ ಕಳೆದ ಸಾರಿನೂ ಮಾಡಿದ್ವಿ. ಈಗಾಗಲೇ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ಇನ್ಸ್ಟಾಲೇಷನ್ ಮಾಡಿರುವಂತವ್ರು, ಆಯೋಜಕರು, ಅದೇ ರೀತಿ ಪ್ರೊಸೆಷನ್ ರೂಟ್ಸ್ ಯಾವಿದಾವೆ, ಫಿಸಿಕಲಿ ಬೈ ವಾಕ್ ಓಡಾಡೋದ್ರ ಮುಖಾಂತರ ನಮ್ಮ ಅಧಿಕಾರಿಗಳು ಏರಿಯಾ ಫೆಮಿಲೈಸೇಷನ್ ಮಾಡುವಂಥದ್ದು ಮತ್ತು ಅವ್ರ ಜೊತೆ ಸಂಪರ್ಕ ಸಾಧಿಸುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಕಳೆದ ಸಾರಿ ಇನ್ಫ್ಯಾಕ್ಟ್ ಬಹಳ ಸಂತೋಷದ ವಿಷಯ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೆಯದ ರೀತಿಯಲ್ಲಿ ಗಣೇಶ ವಿಸರ್ಜನೆ, ಈದ್ ಮಿಲಾದ್ ಆಚರಣೆ ನಡೆದಿತ್ತು.
ಗಣೇಶ ವಿಸರ್ಜನೆ 9 ಮತ್ತು 11ನೇ ದಿನದ ನಡುವೆ 10ನೇ ದಿನ ಏನಿತ್ತು ಅವತ್ತು ಈದ್ ಮಿಲಾದ್ ಹಬ್ಬ ಬಂದಿದ್ದಾಗಿಯೂ ಕೂಡ ಎಲ್ಲ ಧರ್ಮೀಯರು ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ವಿಸರ್ಜನಾ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಮತ್ತೆ ಈಗಾಗಲೇ ನಮ್ಮ ಚೆನ್ನಮ್ಮ ಸರ್ಕಲ್ ಹತ್ರ ಇರುವಂತಹ ಗ್ರೌಂಡ್ ಏನಿದೆ ಆ ಗ್ರೌಂಡ್ ಅಲ್ಲಿ 3 ದಿನಗಳ ಕಾಲ ಗಣೇಶ ಇನ್ಸ್ಟಾಲೇಷನ್ ಮಾಡುವಂಥದ್ದು ಕಳೆದ 4 ವರ್ಷದಿಂದ ನಡೀತಾ ಬಂದಿದೆ. ಸೊ ಅದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಅವರು ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು 3 ದಿನಗಳ ಕಾಲ ಅದು ಅನುಮತಿ ಇರುತ್ತೆ. 3ನೇ ದಿನ ಅದು ವಿಸರ್ಜನೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಮುಖ್ಯವಾಗಿ ಇನ್ಸ್ಟಾಲೇಷನ್ ಡೇ ಏನಿದೆ ಅಂದ್ರೆ ಗಣೇಶ ಹಬ್ಬದ ದಿನ ಏನಿದೆ ಅವತ್ತು ಸ್ವಲ್ಪ ಹೆಚ್ಚಿಗೆ ಕ್ರೌಡ್ ಇರುವಂತ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿ ಪ್ರತಿದಿನ 50, 100, 150, 200 ಈ ರೀತಿ ವಿಸರ್ಜನೆ ಆಗುತ್ತೆ. ಮುಖ್ಯವಾಗಿ ನಮ್ದು 3ನೇ ತಾರೀಕು, 9ನೇ ತಾರೀಕು ಮತ್ತು 11ನೇ ತಾರೀಕು ಏನಿದೆ ಅವತ್ತು ಗಣೇಶ ವಿಸರ್ಜನೆ ಇರುತ್ತೆ. ಮತ್ತೆ ಬಹಳ ಸ್ಪಷ್ಟವಾಗಿ ಗಣೇಶ ಮಂಡಳಿಗಳು ಸೇರಿದಂತೆ ವಿವಿಧ ಸಾರ್ವಜನಿಕರು ಬಂದು ನಮಗೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಲಿಕ್ಕೆ ಆಫ್ಟರ್ 10 o'clock ಕೂಡ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ರು. ಆದ್ರೆ ಅದು ಸುಪ್ರೀಂ ಕೋರ್ಟ್ನ ಮಾರ್ಗ ಸೂಚಿ ಏನಿದೆ ಅದರ ವೈಲೇಷನ್ ಆಗುತ್ತೆ ಅಂತ ಆ ರೀತಿ ಕೊಡಕ್ ಬರಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಹಂಗಾಗಿ ಕಳೆದ ವರ್ಷದಂತೆ ಈ ಸಾರಿ ಕೂಡ ಎಲ್ಲ ಗಣಪತಿ ಪೆಂಡಾಲ್ ಅವರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ವಿವಿಧ ಜಾತಿ ಧರ್ಮದ ಮುಖಂಡರು ಇರ್ಬೋದು, ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಸಾರ್ವಜನಿಕರು ಮುಖ್ಯವಾಗಿ ಎಲ್ಲರೂ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಈ ಒಂದು ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆನ ಮಾಡ್ತಾರೆ ಅಂತ ನಾನಾದ್ರೂ ವಿಶ್ವಾಸ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ವೈಯಕ್ತಿಕವಾಗಿ ಕರೆ ಕೊಡುವಂಥದ್ದು ಹೆಣ್ಮಕ್ಳಿರ್ಬೋದು, ವಯಸ್ಸಾದಂಥವ್ರು ಇರ್ಬೋದು, ಮಕ್ಕಳಿರ್ಬೋದು, ಕುಟುಂಬ ಸಮೇತರಾಗಿ ಬಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಗಣೇಶ ಪ್ರತಿಷ್ಠಾಪನೆಯ ಒಂದು ವೈಭವವನ್ನ ಕಣ್ತುಂಬ್ಕೊಳ್ಳಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ಲರನ್ನೂ ಕರೆಸಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅನ್ನೋಂಥದ್ದನ್ನ ತೋರಿಸಿ, ಇದೊಂದು ಯಾವ ರೀತಿ ಬೇರೆ ಬೇರೆ ಮಹಾನಗರಗಳಿದಾವೆ, ಮುಂಬೈ ಇರ್ಬೋದು, ಬೆಳಗಾವಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿತ್ರದುರ್ಗ, ಅದೇ ರೀತಿ ನಮ್ಮ ಹುಬ್ಬಳ್ಳಿ ಧಾರವಾಡ ಎರಡೂ ಅವಳಿ ನಗರದಲ್ಲಿ ಗಣೇಶ ಹಬ್ಬದ ಒಂದು ಸಂಭ್ರಮದ ಆಚರಣೆ ಆಗ್ಲಿ, ಅದಕ್ಕೆಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ಸಹಕಾರ ಇರುತ್ತೆ. ಅದೇ ರೀತಿ ಬಹಳ ಒಳ್ಳೆಯ ವಿಷಯ ಅಂತಂದ್ರೆ ಈದ್ ಮಿಲಾದ್ ಆಚರಣೆ ಪ್ರಯುಕ್ತ ಅಂಜುಮನ್ ಕಮಿಟಿ ಏನಿದೆ, ಅಂಜುಮನ್ ಕಮಿಟಿ ಹುಬ್ಬಳ್ಳಿಯವರು, ನಾವು ಈದ್ ಮಿಲಾದ್ ಆಚರಣೆಯಲ್ಲಿ ಯಾವುದೇ ಒಂದು DJ ಅವೆಲ್ಲ ಕೊಡಬಾರ್ದು, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅದ್ಯಾವುದು ಕೊಡಬಾರ್ದು. ನಾವು ಸಾಂಪ್ರದಾಯಿಕ ವಾದ್ಯಗಳ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಅವ್ರ ಧಾರ್ಮಿಕ ಆಚರಣೆಗಳೇನಿದೆ ಆ ಧಾರ್ಮಿಕ ಆಚರಣೆಗಳನ್ನ ಅಲ್ಲಿ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ DJ ಅನುಮತಿ ಕೊಡಬೇಡಿ ಅಂತ ಈಗಾಗಲೇ ನಮಗೆ ಸಭೆಗಳಲ್ಲಿ ಹೇಳಿದ್ದಾರೆ. ನಂತರದಲ್ಲಿ ಅವ್ರದ್ದು ಯಾವ ರೀತಿ ರಿಕ್ವೆಷನ್ ಬರುತ್ತೆ ನೋಡ್ಕೊಂಡು ಅದನ್ನ ಕೂಡ ಅಡ್ರೆಸ್ ಮಾಡಲಾಗುತ್ತೆ. ಮತ್ತೆ 3ನೇ ದಿನದ ನಮ್ಮ ಚೆನ್ನಮ್ಮ ಸರ್ಕಲ್ ಹತ್ರ ಇರುವಂತ ಮೈದಾನಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ಆಗುತ್ತೆ, ಅವರು ಕೂಡ ನಾವು ಈ ಬಾರಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಂದ್ರೆ DJ ಅನ್ನ ಯೂಸ್ ಮಾಡೋದಿಲ್ಲ, ಅದಕ್ಕೆ ಹೊರತಾಗಿ ಸಾಂಪ್ರದಾಯಿಕ ವಾದ್ಯ ತಂಡಗಳನ್ನ ಕರೆಸಿ ನಾವು ಆಚರಣೆ ಮಾಡ್ತೀವಿ ಅಂತಂದು ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಸ್ವಾಗತಿಸ್ತೀನಿ. ಯಾಕಂದ್ರೆ ಈ DJ ಸೌಂಡ್ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಿದೆ. ನಾವೆಲ್ಲ ಇನ್ನೂ ವಯಸ್ಸಲ್ಲಿ ಇರೋವಂಥವ್ರಿಗೆ ಅಲ್ಲಿ ಸುತ್ತಮುತ್ತ ಬಂದೋಬಸ್ತ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿ ಆ ಒಂದು ಸೌಂಡ್ ಎಕ್ಸೆಸಿವ್ ಸೌಂಡಿಗೆ ಆರೋಗ್ಯ ಹಾಳಾಗುತ್ತೋ ಅನ್ನುವಂಥದ್ದು ಇರುತ್ತೆ. ಹಂಗಾಗಿ ಈ ಎಲ್ಲಾ ಪ್ರೊಸೆಷನ್ ಹೋಗೋ ರೂಟ್ಗಳಲ್ಲಿ ವಯಸ್ಸಾದಂಥವ್ರು, ಚಿಕ್ಕ ಚಿಕ್ಕ ವಯಸ್ಸಿನವರು, ಮಕ್ಕಳು ಎಲ್ಲರೂ ಇರ್ತಾರೆ. ಹಂಗಾಗಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಯಮಾವಳಿಗಳ ಪ್ರಕಾರ ಹಬ್ಬದ ಆಚರಣೆಯನ್ನ ಎಲ್ಲರೂ ಸೇರಿ ಮಾಡೋಣ. ಮತ್ತೆ ಎಲ್ಲಾ ಜಾತಿ ಧರ್ಮದವರು ಸೇರಿ ಹುಬ್ಬಳ್ಳಿ ಧಾರವಾಡ ನೆಲದಿಂದ ಒಂದು ಶಾಂತಿಯ ಮತ್ತು ಸೌಹಾರ್ದತೆಯ ಸಂದೇಶವನ್ನ ಕಳಿಸೋಣ. ಕಳೆದ ಬಾರಿ ಬಹಳ ಒಳ್ಳೆಯ ಒಂದು ಸಂದೇಶವನ್ನ ನಮ್ಮ ಹುಬ್ಬಳ್ಳಿ ನೆಲದಿಂದ ಇಲ್ಲಿನ ಆಯೋಜಕರು ಕೊಟ್ಟಿದ್ರು. ಶಾಬಾಜಾರ್ ಹತ್ರ ಇರುವಂತಹ ಮಸೀದಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಗಣೇಶ ವಿಸರ್ಜನಾ ಕಮಿಟಿ ಏನಿತ್ತು ಆ ಕಮಿಟಿಯವರು ಒಂದು ಕವಾಲಿ ಹಾಡನ್ನ ಹಾಕೋದ್ರ ಮುಖಾಂತರ ಮುಸಲ್ಮಾನ್ ಬಾಂಧವರಿಗೆ ಅವ್ರ ಭಾವನೆಗಳಿಗೆ ಗೌರವಿಸುವಂಥದ್ದು. ಅದೇ ರೀತಿ ದುರ್ಗದ ಬೈಲ್ ಹತ್ರ ಇರುವಂತ ಗಣೇಶ ಪೆಂಡಲ್ ಎದುರಿಗೆ ಬಂದಂತ ಈದ್ ಮಿಲಾದ್ ಪ್ರೊಸೆಷನ್ ಅಲ್ಲಿ ಒಂದು ಭಕ್ತಿಗೀತೆಯನ್ನ ಹಾಕೋದ್ರ ಮುಖಾಂತರ ಹಿಂದೂ ಧರ್ಮೀಯರ ಭಾವನೆಯನ್ನ ಗೌರವಿಸುವಂತ ಒಂದು ಸೌಹಾರ್ದಯುತ ಕೆಲಸವನ್ನ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಪರಸ್ಪರ ಗೌರವದಿಂದ ಮಾಡಿದ್ರು. ಅದು ಇನ್ಫ್ಯಾಕ್ಟ್ ಅಕ್ರಾಸ್ ದಿ ಸ್ಟೇಟ್, ಅಕ್ರಾಸ್ ದಿ ಕಂಟ್ರಿ ಬಹಳ ಒಳ್ಳೆಯ ಒಂದು ಸಂದೇಶವನ್ನ ಹುಬ್ಬಳ್ಳಿ ನೆಲದಿಂದ ಕೊಟ್ಟಿದ್ರು. ಅದೇ ರೀತಿ ಒಂದು ಶಾಂತಿ ಸೌಹಾರ್ದತೆ ಸಂದೇಶವನ್ನ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಿಂದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ಸಾರ್ವಜನಿಕರು ಕೊಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೀನಿ ಇಷ್ಟ.